ದಶಪಥ ಹೆದ್ದಾರಿ ಕಳಪೆ ಗುಣಮಟ್ಟದಿಂದ ಕೂಡಿದೆ. ಈ ಬಗ್ಗೆ ಸಭೆಯನ್ನು ಮಾಡಿ ಗಡ್ಕರಿಗೆ ಪ್ರಸ್ತಾವನೆಯನ್ನ ಸಲ್ಲಿಸಿದ್ದೇವೆ. ರಾಮನಗರದಲ್ಲಿ ಸಂಸದ ಡಿಕೆ ಸುರೇಶ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬೆಂಗಳೂರು ಗ್ರಾಮಾಂತರದ ಸಂಸದರು ದಶಪಥ ಹೆದ್ದಾರಿ ಕಳಪೆ ಗುಣಮಟ್ಟದಿಂದ ಕೂಡಿದೆ ಅಂತ ಹೇಳಿದ್ದಾರೆ. ಈ ಬಗ್ಗೆ ಸಭೆಯನ್ನು ಮಾಡಿ ಗಡ್ಕರಿಗೆ ಪ್ರಸ್ತಾವನೆಯನ್ನು ಕೂಡ ಸಲ್ಲಿಸಿದ್ದೇವೆ ಅಂತ ಹೇಳಿದ್ದಾರೆ. ಕೇಂದ್ರ ಸಚಿವರು ಸರಿಯಾದಂತ ಮಾಹಿತಿಯನ್ನು ಪಡೆದಿದ್ದಾರೆ. ಹಳ್ಳಿ ಜನರಿಗೆ ತೊಂದರೆ ಆಗದಂತೆ ಕ್ರಮಕ್ಕೆ ಒತ್ತಾಯಿಸಿದ್ದೇವೆ ನಾವು ಎಂದು ಕೇಂದ್ರ ಸಚಿವರ ಗಮನಕ್ಕೆ ತರ್ತೇವೆ ಅಂತ ಹೇಳಿದ್ರು ಡಿಕೆ ಸುರೇಶ್. ಕೆಲವು ಕಡೆ ಗುಣಮಟ್ಟ ಕಳಪೆ ಇದೆ ಅಂತಕ್ಕಂಥದ್ದು ಎದ್ದು ಕಾಣ್ತಾ ಇದೆ. ವಿಶೇಷವಾಗಿ ಎಲ್ಲೆಲ್ಲಿ ಅಂಡರ್ ಪಾಸ್ಗಳನ್ನು ಮಾಡಿದ್ದಾರೆ, ಸರ್ವಿಸ್ ರೋಡನ್ನು ಮಾಡಿದ್ದಾರೆ, ಆ ಸರ್ವಿಸ್ ರೋಡ್ಗಳು ಗುಣಮಟ್ಟಕ್ಕೆ ಇಲ್ಲ. ಯಾಕೆ ಅಂತಂದ್ರೆ ಸರ್ವಿಸ್ ರೋಡ್ಗಳಲ್ಲಿ ಹೋರಾಟ ಮಾಡ್ತಕ್ಕಂಥವ್ರು ಯಾರು ಭೂಮಿಯನ್ನ ಕಳ್ಕೊಂಡಿದ್ದಾರೆ, ಯಾವ ರಸ್ತೆಯವರು ಯಾರು ಸಂಪರ್ಕ ಹಳ್ಳಿಗಳಿಗೆ ಸಿಗಬೇಕು ಅವ್ರಿಗೆ ಆಗ್ತಕ್ಕಂಥ ತೊಂದರೆ. ಸೊ ಅದನ್ನ ಸರಿಪಡಿಸಬೇಕು ಅಂತ ಹೇಳಿ ನಮ್ಮ ಒತ್ತಾಯ ಇದೆ. ಪ್ರತಿ ವಾರದಲ್ಲಿ 3 ರಿಂದ 4 ಆಕ್ಸಿಡೆಂಟ್ಗಳು ನಿರಂತರವಾಗಿ ಆಗ್ತಾ ಇದೆ. ಅದಕ್ಕೆ ಅಧಿಕಾರಿಗಳು ಅವೈಜ್ಞಾನಿಕನ ರಸ್ತೆಯ ಗುಣಮಟ್ಟನ ಅಂತಕ್ಕಂಥದ್ದನ್ನ ಕೂಡ ಹೇಳಬೇಕಾಗ್ತದೆ. ಸೊ ಅನೇಕ ವಿಚಾರಗಳನ್ನ ಮಾನ್ಯ ಸಚಿವರ ಗಮನಕ್ಕೆ ತರಬೇಕಾಗಿರ್ತಕ್ಕಂಥದ್ದು ನಮ್ಮ ಕೆಲಸ. ಆದರೆ ವಸ್ತುಸ್ಥಿತಿಯನ್ನ ಯಾರು ಕೂಡ ಮರೆಮಾಚಲಿಕ್ಕೆ ಸಾಧ್ಯ ಇಲ್ಲ. ಸೊ ಮಾನ್ಯ ಗಡ್ಕರಿ ಅವರು ಇವತ್ತು ಬರ್ತಾ ಇದ್ದಾರೆ, ಅವ್ರಿಗೆ ಅದರ ಖುದ್ದು ಅನುಭವವನ್ನು ತೋರಿಸ್ತಕ್ಕಂಥ ಪ್ರಯತ್ನವನ್ನ ನಾವು ಮಾಡ್ತೇವೆ. ಅಶ್ವಥ್ ನಾರಾಯಣ ಮತ್ತು ಸಂಸದ ಸುರೇಶ್ ನಡುವೆ ಮುನಿಸು ಮುಂದುವರೆದಿದೆ. ಕಳೆದ ಬಾರಿ ರಾಮನಗರದ ವೇದಿಕೆ ಕಾರ್ಯಕ್ರಮದಲ್ಲೇ ಕಿತ್ತಾಡ್ಕೊಂಡಿದ್ರು ಈ ನಾಯಕರು. ನಿಮಗೂ ಕೂಡ ಗೊತ್ತಿದೆ, ಅಶ್ವಥ್ ನಾರಾಯಣ ಯಾರಪ್ಪ ಗಂಡ್ಸು ಅಂತೆಲ್ಲ ಮಾತನಾಡ್ಬಿಟ್ಟಿದ್ರು. ಡಿಕೆ ಸುರೇಶ್ ಅವರು ಸರಿಯಾಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಎಂದು ದಶಪಥ ರಸ್ತೆ ಕಾಮಗಾರಿ ವೀಕ್ಷಣೆ ವೇಳೆಯೂ ಕೂಡ ನಾನೊಂದು ತೀರಾ ನೀನೊಂದು ತೀರಾ ಅನ್ನುವಂತಿದ್ರು ಡಿಕೆ ಸುರೇಶ್ ಮತ್ತೆ ಅಶ್ವಥ್ ನಾರಾಯಣ. ಆದ್ರೆ ಯೋಗೇಶ್ವರ್ ಅವರು ಕೂಡ ಯಾವಾಗಲೂ ಕೂಡ ಡಿಕೆ ಶಿವಕುಮಾರ್ ಮತ್ತೆ ಡಿಕೆ ಸುರೇಶ್ ವಿರುದ್ಧ ವಾಗ್ದಾಳಿಯನ್ನ ಮಾಡ್ತಾ ಇದ್ರು. ಆದ್ರೂ ಕೂಡ ಒಗ್ಗಟ್ಟನ್ನ ಪ್ರದರ್ಶನ ಮಾಡಿದ್ದಾರೆ. ಇಬ್ಬರ ಕುಶಲೋಪರಿಯನ್ನ ವಿಚಾರಿಸಿರುವಂತದ್ದು ಅಂದ್ರೆ ಗೋಪಾಲಯ್ಯ ಮತ್ತೆ ಯೋಗೇಶ್ವರ್ ಅವರ ಜೊತೆ ಕುಶಲೋಪರಿಯನ್ನ ವಿಚಾರಿಸಿ ಮಾತನಾಡ್ತಾ ಇದ್ರು ಸುರೇಶ್ ಅವರು. ಅಶ್ವಥ್ ನಾರಾಯಣ ಕಡೆ ತಿರುಗಿನೂ ಕೂಡ ನೋಡಿಲ್ಲ. ಇಬ್ಬರು ತಮ್ಮಷ್ಟಕ್ಕೆ ತಾವಿದ್ರು. ಮಾತನಾಡಿಸ್ಬೇಕು ಅನ್ನುವಂಥದ್ದು ಸೌಜನ್ಯ, ಮಾತಾಡಿಸ್ಲೇಬೇಕು ಅನ್ನುವಂಥದ್ದು ಏನಿಲ್ಲ, ಅವರವರ ಪ್ರತಿಷ್ಠೆಗೆ ಬಿಟ್ಟಿದ್ದು. ಆದರೆ ಎದುರು ಬದ್ರಾದಂಥ ಸಂದರ್ಭದಲ್ಲಿ ಎಂಥ ವೈರಿ ಆಗಿದ್ರೂ ಕೂಡ ಕುಶಲೋಪರಿಯನ್ನ ಮಾಡ್ತಾರೆ, ಸೌಜನ್ಯದಿಂದ ಮಾತನಾಡಿಸ್ತಾರೆ. ಆದರೆ ಅಶ್ವಥ್ ನಾರಾಯಣ ಮತ್ತೆ ಡಿಕೆ ಸುರೇಶ್ ನಡುವೆ ಅದ್ಯಾವುದು ಕೂಡ ಆಗಿಲ್ಲ. ಬಿಕಾಸ್ ದೊಡ್ಡ ಮಟ್ಟದಲ್ಲೇ ಒಂದು ಸ್ವಲ್ಪ ಗಲಾಟೆ ಆಗಿತ್ತು. ಅದಾದ್ಮೇಲೆ ಹೋಗಿ ಬಂದು ಅಶ್ವಥ್ ನಾರಾಯಣ ಅವರು ತೊಡೆ ತಡ್ತಾನೆ ಬರ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಮತ್ತೆ ಡಿಕೆ ಸುರೇಶ್ ವಿರುದ್ಧ, ಹಾಗೆ ಎಚ್ ಡಿ ಕುಮಾರಸ್ವಾಮಿ ಅವರ ವಿರುದ್ಧನೂ ಕೂಡ. ಆ ಒಂದು ಮುನಿಸು, ಆ ಒಂದು ಆಕ್ರೋಶ, ವಾಗ್ದಾಳಿಗಳೆಲ್ಲವೂ ಏನಿದೆ ಅದೆಲ್ಲವೂ ಕೂಡ ಇನ್ನೂ ಮುಂದುವರೆದಿರುವಂಥದ್ದು ಇವತ್ತಿನ ಭೇಟಿಯ ಸಂದರ್ಭದಲ್ಲೂ ಕೂಡ ಗೊತ್ತಾಗ್ತದೆ. ಅಕ್ಕಪಕ್ಕ ನಿಂತ್ಕೊಂಡಿದ್ರು ಕೂಡ ಒಬ್ಬರು ಮುಖ ಒಬ್ಬರು ನೋಡಿಲ್ಲ. ಇಲ್ಲಿ ಸಿ ಪಿ ಯೋಗೇಶ್ವರ್ ಅವರು ಕೂಡ ರಾಜಕೀಯವಾಗಿ ವೈರಿನೇ ಯಾರಿಗೆ, ಡಿಕೆ ಸುರೇಶ್ ಅವರಿಗೆ. ಹಂಗಿದ್ರು ಕೂಡ ಅವರ ಜೊತೆ ಯಾವುದೇ ರೀತಿಯಾದಂಥ ಒಂದು ವೈರತ್ವವನ್ನ ಪ್ರದರ್ಶನ ಮಾಡಲಿಲ್ಲ. ಮಾತನಾಡುವಂಥ ಸಂದರ್ಭದಲ್ಲಿ ಸೌಜನ್ಯವಾಗಿ ಕುಶಲೋಪರಿಯನ್ನ ವಿಚಾರಿಸಿದ್ದಾರೆ ಡಿಕೆ ಸುರೇಶ್ ಅವರು, ಅಲ್ಲಿನ ಸ್ಥಳೀಯ ಸಂಸದರು. ಇವತ್ತು ನಿತಿನ್ ಗಡ್ಕರಿ ಅವರು ಅಲ್ಲಿ ಪರಿಶೀಲನೆ ಮಾಡಲಿರುವಂತಹ ಸಂದರ್ಭದಲ್ಲಿ ಅವರು ಕೂಡ ಸಾಥ್ ಕೊಡ್ತಾ ಇದ್ದಾರೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ವೆಂಕಟೇಶ್, ನಾನು ಕೆಲವೇ ಕ್ಷಣಗಳಲ್ಲಿ ಬರ್ತಾರೆ ಅಂತ ಕಾಣಿಸುತ್ತೆ. ಎಷ್ಟೊತ್ತಾಗುತ್ತೆ ಇನ್ನೂ ಕೂಡ ನಿತಿನ್ ಗಡ್ಕರಿ ಅವರು ಬರುವಂಥದ್ದು? ಯಾವಾಗ ಪರಿಶೀಲನೆ ಮಾಡಲಾಗುತ್ತೆ? ಯಾರೆಲ್ಲ ಸಾಥ್ ಕೊಡ್ತಾ ಇದ್ದಾರೆ? ಯಾವ ರೀತಿಯಾಗಿ ಪರಿಶೀಲನೆಯನ್ನ ಮಾಡಲಾಗುತ್ತೆ? ಪೃಥ್ವಿರಾಜ್, ಏನಂದ್ರೆ ಇನ್ನೊಂದು ಕೆಲವೇ ಗಂಟೆಗಳಲ್ಲಿ, ಅಂದ್ರೆ ಇನ್ನೊಂದು ಅರ್ಧ ಗಂಟೆನಲ್ಲಿ ನಿತಿನ್ ಗಡ್ಕರಿ ಅವರು ರಾಮನಗರ ಬಳಿ ಇರ್ತಕ್ಕಂಥ ಕೆಂಪೇಗೌಡನ ದೊಡ್ಡಿ ಬಳಿ ಇರ್ತಕ್ಕಂಥ ಒಂದು ಹೆಲಿಪ್ಯಾಡ್ಗೆ ಒಂದು ಲ್ಯಾಂಡ್ ಆಗ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಸಚಿವರಾದಂತ ಅಶ್ವಥ್ ನಾರಾಯಣ ಅವರು, ಗೋಪಾಲಯ್ಯ ಅವರು, ಹಾಗೆ ಮಾಜಿ ಸಚಿವ ಸಿ ಪಿ ಯೋಗೇಶ್ವರ್ ಅವರು, ಹಾಗೆ ಈ ಭಾಗದ ಸಂಸದರಾಗಿರುವಂತಹ ಡಿ ಕೆ ಸುರೇಶ್ ಅವರು ಕೂಡ ಸ್ಥಳದಲ್ಲಿ ಬಂದಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಿತಿನ್ ಗಡ್ಕರಿ ಅವರು ಸ್ಥಳಕ್ಕೆ ಬರ್ತಾರೆ. ಹಾಗೆ ಅವ್ರಿಗಾಗಿ ಒಂದು ಸ್ಪೆಷಲ್ ವೆಹಿಕಲ್ ಅನ್ನು ಕೂಡ ಅರೇಂಜ್ ಮಾಡಲಾಗಿದೆ. ಒಂದು ಬೆಂಜ್ ಕಾರ್ ನಲ್ಲಿ ಅವರೇ ಸ್ವತಃ ಸುಮಾರು 10 ಕಿಲೋಮೀಟರ್ಗೂ ಹೆಚ್ಚು ಒಂದು ಡ್ರೈವ್ ಅನ್ನ ಮಾಡ್ತಾರೆ. ಹಾಗೆ ಈ ಒಂದು ಹೆದ್ದಾರಿ ಪರಿಶೀಲನೆಯನ್ನ ಮಾಡ್ತಾರೆ. ನಂತರ ಒಂದು ಸುದೀರ್ಘವಾಗಿ ಒಂದು ಜಿಗೇನಹಳ್ಳಿ ಬಳಿ ಇರ್ತಕ್ಕಂಥ ಒಂದು ರೆಸಾರ್ಟ್ ನಲ್ಲಿ ಒಂದು ಸುದ್ದಿಗೋಷ್ಠಿಯನ್ನು ಕೂಡ ಮಾಡಿ ಈ ವಿಚಾರವಾಗಿ ಒಂದು ಮಾಹಿತಿಯನ್ನ ಕೊಡ್ತಾರೆ. ಪೃಥ್ವಿರಾಜ್, ಅಲ್ಲಿರುವಂತ ಜನರನ್ನೇನಾದ್ರೂ ಮಾತನಾಡಿಸುವಂತ ಸಾಧ್ಯತೆ ಇದೆಯಾ? ಯಾಕೆಂದ್ರೆ ಮಳೆ ಬಂದಂತ ಸಂದರ್ಭದಲ್ಲೇ ಗೊತ್ತಾಗಿತ್ತು, ಅದರ ಬಣ್ಣ ಬಯಲಾಗಿತ್ತು, ಯಾವ ರೀತಿಯಾಗಿ ಅವೈಜ್ಞಾನಿಕವಾಗಿ ಕೂಡಿತ್ತು ಅಂತ. ಅಲ್ಲಿ ಬಿಡದಿಯಲ್ಲಿ ಕೂಡ ಸಾಕಷ್ಟು ದೂರುಗಳಿದಾವೆ, ರಾಮನಗರ ಭಾಗದಲ್ಲಿ ದೂರುಗಳಿದಾವೆ, ಮಂಡ್ಯ ಭಾಗದಲ್ಲಿ ದೂರುಗಳಿರುವಂತದ್ದು. ಸೊ ಇದೆಲ್ಲವನ್ನು ಯಾವ ರೀತಿಯಾಗಿ ತಗೊಳ್ಕೊಳ್ತಾರಂತೆ ಅಂತ, ಯಾರಾದ್ರೂ ದೂರನ್ನ ಸಲ್ಲಿಸೋದಾದ್ರೆ ಸಲ್ಲಿಸಬಹುದಂತ ನಿತಿನ್ ಗಡ್ಕರಿ ಅವರಿಗೆ ಜನಸಾಮಾನ್ಯರು ಕೂಡ?
ಪೃಥ್ವಿರಾಜ್, ಏನಂದ್ರೆ ಇಲ್ಲಿ ನಿತಿನ್ ಗಡ್ಕರಿ ಅವರು ಬರ್ತಾ ಇರುವಂತದ್ದು ಪ್ರಮುಖವಾಗಿ ದಶಪಥ ಹೆದ್ದಾರಿಯನ್ನ ವೀಕ್ಷಣೆ ಮಾಡ್ಲಿಕ್ಕೆ, ಹಾಗೆ ಸಮಸ್ಯೆಗಳ ವಿಚಾರವಾಗಿ ಅಧಿಕಾರಿಗಳಿಂದ ಮಾಹಿತಿ ಪಡಿತಾರೆ. ಆದ್ರೆ ಈ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಅವಕಾಶ ಇಲ್ಲ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಯಾಕೆಂದ್ರೆ ಒಂದು ಭದ್ರತೆಯ ದೃಷ್ಟಿಯಿಂದಾಗಿ ಈ ಸಂದರ್ಭದಲ್ಲಿ ಅವರಿಗೆ ಒಂದು ಸಾರ್ವಜನಿಕರಿಗೆ ಯಾವುದೇ ಒಂದು ಅವಕಾಶ ಇಲ್ಲ, ಒಂದು ದೂರನ್ನ ಹೇಳಲಿಕ್ಕೆ ಅನ್ನುವಂತ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಈಗಾಗಲೇ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಮಾಡಲಾಗಿದೆ. ಹಾಗೆ ಸುತ್ತಮುತ್ತಲ ಒಂದು ಪ್ರದೇಶದಲ್ಲೂ ಕೂಡ ಪೊಲೀಸರು ಸುತ್ತುವರೆದಿದ್ದಾರೆ. ಹಾಗೆ ಬೆಳಗ್ಗೆ 10 ಗಂಟೆಯಿಂದಲೂ ಕೂಡ ಈ ಹೆದ್ದಾರಿಯನ್ನ ಬಂದ್ ಮಾಡಲಾಗಿದೆ. ಹಳೆ ಹೆದ್ದಾರಿಯಲ್ಲಿ ವಾಹನ ಸಂಚಾರಕ್ಕೆ ಅವಕಾಶವನ್ನ ಮಾಡಿಕೊಡ್ಲಾಗಿದೆ. ಒಟ್ಟಾರೆ ಇವತ್ತು ನಿತಿನ್ ಗಡ್ಕರಿ ಅವರು ಬರ್ತಾ ಇರುವಂತ ಹಿನ್ನೆಲೆ ಪ್ರಮುಖವಾಗಿ ಈ ಭಾಗದ ಜನಪ್ರತಿನಿಧಿಗಳು ಹಾಗೆ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡೆಯಲಿದ್ದಾರೆ. ಬೆಂಗಳೂರು ಗ್ರಾಮಾಂತರದ ಸಂಸದರಾಗಿರುವಂತ ಡಿ.ಕೆ. ಸುರೇಶ್ ಅವರು ಬಂದಿದ್ದಾರೆ. ಮಂಡ್ಯದಲ್ಲೂ ಕೂಡ ಇದು ಹಾದು ಹೋಗುತ್ತೆ, ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ. ಸುಮಲತಾ ಅವರು ಏನಾದರೂ ಭೇಟಿಯಾಗುವಂತ ಸಾಧ್ಯತೆ ಇದೆಯಾ? ಡಿ.ಕೆ. ಸುರೇಶ್ ಅವರು ಹೇಳ್ತಾ ಇದ್ರು ನಮ್ಮ ಭಾಗದಲ್ಲಿ ಆಗ್ತಾ ಇರುವಂತ ಸಮಸ್ಯೆಗಳ ಬಗ್ಗೆ ನಾವು ದೂರನ್ನ ಸಲ್ಲಿಸ್ತೀವಿ, ಪ್ರಸ್ತಾವನೆಯನ್ನ ಸಲ್ಲಿಸ್ತೀವಿ ಅಂತ. ಪೃಥ್ವಿರಾಜ್, ಏನಂದ್ರೆ ಮಂಡ್ಯ ಭಾಗದ ಸಂಸದರಾಗಿರುವಂತ ಸುಮಲತಾ ಅವರು ಈಗ ಬರ್ತಾರೆ ಎನ್ನುವಂತ ಮಾಹಿತಿ ಯಾವುದು ಲಭ್ಯ ಇಲ್ಲ. ಹಾಗೆ ಈ ಕ್ಷಣದವರೆಗೂ ಕೂಡ ಅವರು ಇಲ್ಲಿಗೆ ಭೇಟಿಯನ್ನ ಕೊಟ್ಟಿಲ್ಲ. ಆದ್ರೆ ಈಗ ಡಿ.ಕೆ. ಸುರೇಶ್ ಅವರು ಈ ಭಾಗದ ಸಮಸ್ಯೆಗಳನ್ನ ಆಲಿಸ್ಲಿಕ್ಕೆ ಈಗಾಗಲೇ ಬಂದಿದ್ದಾರೆ. ಹಾಗೆ ಕೆಲ ಒಂದು ಒತ್ತಾಯಗಳನ್ನು ಕೂಡ ಮಾಡ್ತೀನಿ ಎನ್ನುವಂತ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಪ್ರಮುಖವಾಗಿ ಅಂಡರ್ ಪಾಸ್ ಗಳ ಅವೈಜ್ಞಾನಿಕ ನಿರ್ಮಾಣ, ಹಾಗೆ ಮಳೆ ಬಂದಂತ ಸಂದರ್ಭದಲ್ಲಿ ಏನು ಹೆದ್ದಾರಿಯಲ್ಲಿ ನೀರು ನಿಂತು ವಾಹನ ಸವಾರರಿಗೆ ಸಾಕಷ್ಟು ತೊಂದರೆ ಆಗಿತ್ತು. ಎಲ್ಲ ವಿಚಾರಗಳ ಬಗ್ಗೆ ನಾನು ಗಮನವನ್ನ ಸೆಳಿತೀನಿ ಎನ್ನುವಂತ ವಿಚಾರವನ್ನ ಡಿ.ಕೆ. ಸುರೇಶ್ ಅವರು ಹೇಳಿದ್ದಾರೆ. ಹಾಗೆ ಪ್ರಮುಖವಾಗಿ ರಾಮನಗರ, ಚನ್ನಪಟ್ಟಣ, ಬಿಡದಿ ಭಾಗದಲ್ಲಿ ಒಂದು ಏನು ಬೈಪಾಸ್ ಒಂದು ರಸ್ತೆಯನ್ನ ತೆರೀಲಿಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕು ಅಂತ ಹೇಳಿ ಈಗಾಗಲೇ ಯೋಗೇಶ್ವರ್ ಅವರು ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅವರು ಕೂಡ ಗಮನವನ್ನ ಸೆಳಿತೀನಿ ಎನ್ನುವಂತ ಮಾತನ್ನು ಕೂಡ ಹೇಳಿದ್ದಾರೆ ಪೃಥ್ವಿರಾಜ್. ಓಕೆ, ಇನ್ನ ಮತ್ತೊಂದ್ ಕಡೆ ರಾಜಕಾರಣ ಅನ್ನುವಂಥದ್ದು ಸಹಜವಾಗಿ ಚರ್ಚೆ ಆಗತ್ತಿಲ್ಲಿ. ಡಿ.ಕೆ. ಸುರೇಶ್ ಅವರು ರಾಜಕೀಯವಾಗಿ ಬದ್ಧ ವೈರಿ ಸಿ.ಪಿ. ಯೋಗೇಶ್ವರ್ ಅವರನ್ನ ಮಾತನಾಡಿಸಿದ್ರು. ಹಿಂದೆ ಇದ್ದಂತ ಅಶ್ವಥ್ ನಾರಾಯಣ ಅವರು ಮತ್ತೆ ಅವರ ನಡುವೆ ಯಾವುದೇ ಮಾತುಕತೆ ಆಗ್ಲಿಲ್ಲ. ಅಂದ್ರೆ ಆ ಮುನಿಸು ಹಂಗೆ ಮುಂದುವರೆದಿದ್ಯಾ? ಮಾತನಾಡಿಸುವಂತ ಪ್ರಯತ್ನ ಏನಾದ್ರು ಪಟ್ರ ಅಶ್ವಥ್ ನಾರಾಯಣ ಅಥವಾ ಡಿ.ಕೆ. ಸುರೇಶ್? ಪೃಥ್ವಿರಾಜ್, ಏನಂದ್ರೆ ಈ ಸಂದರ್ಭದಲ್ಲಿ ಅಭಿವೃದ್ಧಿ ವಿಚಾರವಾಗಿ ಇಬ್ರು ಕೂಡ ಕೆಲ ಕಾಲ ಸಾಕಷ್ಟು ನಗುತ್ತಾ ಒಂದು ಆತ್ಮೀಯವಾಗಿ ಮಾತನಾಡ್ಕೊಂಡ್ರು ಸಿ.ಪಿ. ಯೋಗೇಶ್ವರ ಮತ್ತೆ ಡಿ.ಕೆ. ಸುರೇಶ್ ಅವರು. ಆದ್ರೆ ಅಶ್ವಥ್ ನಾರಾಯಣ ಮತ್ತೆ ಡಿ.ಕೆ. ಸುರೇಶ್ ಅವರು ಎಲ್ಲೂ ಕೂಡ ಪರಸ್ಪರ ಮುಖಾಮುಖಿ ಆಗ್ಲಿಲ್ಲ. ಅಶ್ವಥ್ ನಾರಾಯಣ ಅವರು ಕೂಡ ಒಂದೆಡೆ ಅವರ ಕಾರ್ಯಕರ್ತರ ಜೊತೆ ನಿಂತು ಮಾತನಾಡ್ತಾ ಇದ್ದಾರೆ, ಮತ್ತೊಂದು ಕಡೆ ಡಿ.ಕೆ. ಸುರೇಶ್ ಅವರು ಕೂಡ ಅವ್ರ ಕಾರ್ಯಕರ್ತರ ಜೊತೆ ಮಾತನಾಡ್ತಾ ಇದ್ರು. ಆದ್ರೆ ಒಬ್ಬರನ್ನೊಬ್ರು ಮಾತನಾಡದಂತ ಸ್ಥಿತಿ ಏನು ನಿರ್ಮಾಣ ಆಗ್ಲಿಲ್ಲ ಪೃಥ್ವಿರಾಜ್. ಇನ್ನೊಂದು ಬಹಳ ಚರ್ಚೆ ಆಗ್ತಾ ಇರುವಂತದ್ದು ಅಂದ್ರೆ ಹೆಸರು ಇಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಹೆಸರನ್ನ ಇಡಬೇಕು ಅಂತ ಎಸ್.ಎಂ. ಕೃಷ್ಣ ಅವರು ಪತ್ರವನ್ನ ಬರೆದಿದ್ದಾರೆ. ಕಾಂಗ್ರೆಸ್ ನಾಯಕರು ಕೂಡ ಆಗ್ರಹಿಸ್ತಾ ಇದ್ದಾರೆ. ಮತ್ತು ಒಂದ್ ಕಡೆ ಪ್ರತಾಪ್ ಸಿಂಹ ಅವರು ಕಾವೇರಿ ಹೆಸರು ಇಡಬೇಕು ಅಂತ ಆಗ್ರಹಿಸ್ತಾ ಇರುವಂತದ್ದು. ಇದ್ರ ಬಗ್ಗೆ ಏನಾದ್ರೂ ಮನವಿಯನ್ನ ಮಾಡ್ಕೊಳ್ಳಿದ್ದಾರಂತ ಅಥವಾ ಅಶ್ವಥ್ ನಾರಾಯಣ ಅವರು ಕೂಡ ಏನಾದ್ರೂ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದಾರಾ ಇಂಥದ್ದೇ ಹೆಸರು ಇಡಬೇಕು ಅನ್ನೋದ್ರ ಬಗ್ಗೆ? ಪೃಥ್ವಿರಾಜ್, ಈಗಾಗಲೇ ಈ ವಿಚಾರವಾಗಿ ಅಶ್ವಥ್ ನಾರಾಯಣ ಅವರು ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಹೆಸರನ್ನ ಇಡೋದಾದ್ರೆ ನಾವು ಕೂಡ ಸ್ವಾಗತ ಮಾಡ್ತೀವಿ. ಯಾಕೆಂದ್ರೆ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಸೇರಿದಂತೆ ಇಡೀ ದೇಶದಲ್ಲಿ ನಮ್ಮ ಮೈಸೂರು ಸಂಸ್ಥಾನಕ್ಕೆ ಒಂದು ದೊಡ್ಡ ಮಟ್ಟದ ಹೆಸರಿದೆ, ಹಾಗೆ ಒಂದು ಪರಂಪರೆ ಇದೆ. ಹಾಗಾಗಿ ಅವರ ಹೆಸರನ್ನ ಇಡಬೇಕು ಅನ್ನುವಂತ ಒತ್ತಾಯ ಕೇಳಬಂದ್ರೆ ನಮ್ಮ ಸರ್ಕಾರ ಕೂಡ ಅದಕ್ಕೆ ಬದ್ಧವಾಗಿದೆ. ನಾವು ಕೂಡ ಈ ವಿಚಾರವಾಗಿ ಮನವಿಯನ್ನ ಮಾಡ್ತೀವಿ ಅನ್ನುವಂತ ವಿಚಾರವನ್ನು ಕೂಡ ಅಶ್ವಥ್ ನಾರಾಯಣ ಅವರು ಹೇಳಿದ್ದಾರೆ ಪೃಥ್ವಿರಾಜ್. ಇನ್ನೊಂದು ಪ್ರತಾಪ್ ಸಿಂಹ ಅವರು ಯಾವಾಗ್ಲೂ ಕೂಡ ಅಲ್ಲೇನೇ ತೊಂದರೆ ಆದಂಥ ಸಂದರ್ಭದಲ್ಲಿ ರಾಮನಗರ ಭಾಗದಲ್ಲೇ ಆಗಲಿ, ಬಿಡದಿ ಭಾಗದಲ್ಲೇ ಆಗಲಿ, ಮಂಡ್ಯ ಭಾಗದಲ್ಲೇ ಆಗುವಂಥ ಸಂದರ್ಭದಲ್ಲಿ ಯಾವಾಗಲೂ ಅವರೇ ಒಂದು ಸ್ವಲ್ಪ ನೇತೃತ್ವ ವಹಿಸ್ಕೊಂಡು ಅಲ್ಲಿ ತಿರುಗಾಡುವಂಥದ್ದು, ಸಮಸ್ಯೆನ ಬಗೆಹರಿಸುವಂಥದ್ದು, ಅಧಿಕಾರಿಗಳ ಜೊತೆ ಮಾತನಾಡುವಂಥದ್ದು ಯಾವಾಗಲೂ ಕೂಡ ಮಾಡ್ತಾ ಇದ್ರು. ಯಾಕೆ ಪ್ರತಾಪ್ ಸಿಂಹ ಅವ್ರು ಕಾಣಿಸ್ತಾ ಇಲ್ಲ? ಅವರ ಅನುಪಸ್ಥಿತಿ ಎತ್ತು ಕಾಣಿಸ್ತಾ ಇದೆ ಅಲ್ಲಿ? ಪೃಥ್ವಿರಾಜ್, ಏನಂದ್ರೆ ಈ ಬೆಂಗಳೂರು ಮೈಸೂರು ದಶಪಥ ಹೆದ್ದಾರಿ ನಿರ್ಮಾಣ ಕಾಮಗಾರಿ ಪ್ರಾರಂಭ ಆದ ದಿನದಿಂದಲೂ ಕೂಡ ಇಲ್ಲಿಯವರೆಗೂ ಕೂಡ ಪ್ರತಾಪ್ ಸಿಂಹ ಅವರು ಸುಮಾರು 4 ರಿಂದ 5 ಬಾರಿ ಒಂದು ಪ್ರವಾಸವನ್ನ ಮಾಡಿದ್ದಾರೆ. ಹಾಗೆ ಈ ಭಾಗದಲ್ಲಿ ರಾಮನಗರ, ಮಂಡ್ಯ ಭಾಗದಲ್ಲೂ ಕೂಡ ಕೆಲ ಸಮಸ್ಯೆಗಳ ಬಗ್ಗೆ ಗಮನವನ್ನು ಕೂಡ ಸೆಳೆದಿದ್ರು. ಆದ್ರೆ ಇವತ್ತು ನಿತಿನ್ ಗಡ್ಕರಿ ಅವರು ಬರ್ತಾ ಇರುವಂತಹ ಹಿನ್ನೆಲೆ ಅವರು ಇಲ್ಲಿ ಕಾಣಿಸ್ಕೊಳ್ತಾ ಇಲ್ಲ. ಯಾಕೆಂದ್ರೆ ಅದು ಯಾವ ಕಾರಣಕ್ಕೆ ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ. ಅವರಾಗಿರ್ಬೋದು, ಮಂಡ್ಯ ಸಂಸದರಾಗಿರುವಂತಹ ಸುಮಲತಾ ಆಗಿರ್ಬೋದು, ಇವರಿಬ್ರು ಕೂಡ ಕಾಣಿಸಿಲ್ಲ. ಆದ್ರೆ ಕೊನೆಯ ಕ್ಷಣದಲ್ಲಿ ಒಂದು ಜಿಗೇನಹಳ್ಳಿ ಬಳಿ ನಡೆಯತಕ್ಕಂತ ಒಂದು ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸುವಂತ ಸಾಧ್ಯತೆ ಇದೆ ಎನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಆದ್ರೆ ಆ ಸುದ್ದಿಗೋಷ್ಠಿ ಪ್ರಾರಂಭಕ್ಕೂ ಮುನ್ನ ಅವರು ಬಂದ್ರೆ ಯಾವುದೇ ಆಶ್ಚರ್ಯ ಇಲ್ಲ ಪೃಥ್ವಿರಾಜ್. ವೆಂಕಟೇಶ್, ಮತ್ತೊಂದು ಏನಾದ್ರೂ ಅಸಮಾಧಾನ ಅನ್ನುವಂಥದ್ದು ಇದೆಯಾ ಅಲ್ಲಿ? ವೈಮಾನಿಕ ಸಮೀಕ್ಷೆ ಮಾಡ್ತಾರೆ, 10 ಕಿಲೋಮೀಟರ್ BMW ಕಾರಲ್ಲಿ ಓಡಾಡ್ಬಿಟ್ರೆ ಗೊತ್ತಾಗ್ಬಿಡುತ್ತಾ? ಅದು ಹೇಗೆ ಇವರು ಪರಿಶೀಲನೆ ಮಾಡಿದಂತ ಆಗುತ್ತೆ ಅನ್ನುವಂಥದ್ರ ಬಗ್ಗೆ ಯಾರಾದ್ರೂ ಅಸಮಾಧಾನ ವ್ಯಕ್ತಪಡಿಸಿದಾರ ಅಲ್ಲಿ? ಈ ವಿಚಾರವಾಗಿ ಈವರೆಗೂ ಕೂಡ ಸ್ಥಳೀಯವಾಗಿ ಜನಪ್ರತಿನಿಧಿಗಳು ಬಂದಿರುವಂತವರು ಯಾವುದೇ ಒಂದು ಅಸಮಾಧಾನವನ್ನ ಹೊರಹಾಕಿಲ್ಲ. ಪ್ರಮುಖವಾಗಿ ಡಿ.ಕೆ. ಸುರೇಶ್ ಅವರು ಈ ವಿಚಾರವಾಗಿ ಹೇಳ್ತಾ ಇರುವಂತದ್ದು ನಿತಿನ್ ಗಡ್ಕರಿ ಅವರು
ಖುದ್ದು ಸ್ಥಳ ಪರಿಶೀಲನೆ ಮತ್ತೆ ರಸ್ತೆ ಪರಿಶೀಲನೆಗಾಗಿ ಬರ್ತಾ ಇದ್ದಾರೆ. ಈ ವಿಚಾರವಾಗಿ ಸಭೆಯಲ್ಲಿ ನಾನು ಕೂಡ ಗಮನವನ್ನ ಸೆಳಿತೀನಿ, ಅವ್ರಿಗೆ ಕೆಲ ವಿಚಾರಗಳನ್ನ ಪ್ರಸ್ತಾಪವನ್ನ ಮಾಡ್ತೀನಿ, ಸಮಸ್ಯೆಯನ್ನ ಬಗೆಹರಿಸಿ ಎನ್ನುವಂತ ಒತ್ತಾಯವನ್ನ ಮಾಡ್ತೀನಿ ಎನ್ನುವಂತ ವಿಚಾರವನ್ನ ಹೇಳ್ತಾ ಇದ್ದಾರೆ ಪೃಥ್ವಿರಾಜ್. ಈಗ ಯಾವಾಗ ಉದ್ಘಾಟನೆ ಆಗುವಂತ ಸಾಧ್ಯತೆ ಇದೆಯಂತೆ? ಇದ್ರ ಬಗ್ಗೆ ಏನಾದ್ರೂ ಒಂದು ಕ್ಲಾರಿಟಿ ಇವತ್ತು ಸಿಗುವಂತ ಸಾಧ್ಯತೆ ಇದೆಯಾ? ನಿತಿನ್ ಗಡ್ಕರಿ ಅವರು ಅದ್ರ ಬಗ್ಗೆ ಏನಾದ್ರೂ ಪ್ರಸ್ತಾಪ ಮಾಡುವಂತ ಸಾಧ್ಯತೆ ಇದೆಯಾ? ಏನಾದ್ರೂ ಹೇಳಿದ್ರ ಮಿನಿಸ್ಟ್ರು? ಇಬ್ಬರು ಭಾಗಿಯಾಗಿದ್ರಲ್ಲ ಅಲ್ಲಿ. ಪ್ರಮುಖವಾಗಿ ಪೃಥ್ವಿರಾಜ್ ಏನಂದ್ರೆ ಈಗಾಗಲೇ ದಶಪಥ ಹೆದ್ದಾರಿ ಕಾಮಗಾರಿ ಭಾಗಶಃ ಮುಗಿದಿದ್ದು, 80% ಕಾಮಗಾರಿ ಮುಗಿದಿದೆ ಎನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಆದ್ರೆ ಕೆಲವೊಂದು ಕಡೆ ಅಂಡರ್ ಪಾಸ್ ಗಳಾಗಿರ್ಬೋದು, ಹಾಗೆ ಬೈಪಾಸ್ ರಸ್ತೆಗಳನ್ನ ತೆರೆಯುವಂತ ದೃಷ್ಟಿನಲ್ಲಿ ಇನ್ನೂ ಕೂಡ ಕೆಲ ಕಾಮಗಾರಿ ಬಾಕಿ ಇರುವಂತ ಹಿನ್ನೆಲೆ ಇವತ್ತು ನಿತಿನ್ ಗಡ್ಕರಿ ಅವರು ಸ್ವತಃ ಈ ಒಂದು ರಸ್ತೆ ಕಾಮಗಾರಿಯನ್ನ ವೀಕ್ಷಣೆ ಮಾಡಿ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಹಾಗೆ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳಿಂದ ಸಂಪೂರ್ಣವಾಗಿ ಮಾಹಿತಿಯನ್ನ ಪಡಿತಾ ಇದ್ದಾರೆ. ಈ ಎಲ್ಲ ರಿಪೋರ್ಟ್ ಅನ್ನ ತೆಗೆದುಕೊಂಡ ನಂತರ ಅವರು ಒಂದು ದಿನಾಂಕವನ್ನ ನಿಗದಿ ಮಾಡಿ ಈ ಒಂದು ಹೆದ್ದಾರಿಯನ್ನ ಯಾವಾಗ ಓಪನ್ ಮಾಡಬೇಕು ಎನ್ನುವಂತ ವಿಚಾರವಾಗಿ ಅಧಿಕೃತವಾಗಿ ತಿಳಿಸ್ತಾರೆ ಎನ್ನುವಂತ ಮಾಹಿತಿಯನ್ನು ಕೂಡ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಕೊಡ್ತಾ ಇದ್ದಾರೆ. ನೋಡೋಣ ವೆಂಕಟೇಶ್, ಇನ್ನೊಂದು ಅರ್ಧ ಗಂಟೆಯಲ್ಲಿ ಬರ್ತಾರೆ ಅಂತ ಹೇಳ್ತಾ ಇದ್ದೀರಾ. ಅದಾದ್ಮೇಲೆ ಪ್ರೆಸ್ ಮೀಟ್ ಅನ್ನ ಕೂಡ